ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ಸರ್, ಈಗ ಸ್ಮಶಾನ ಪೂಜೆಗಳಿಗೆ ಸಂಬಂಧಪಟ್ಟಂತೆ ಅದರಲ್ಲೂ ಭಯ ಆಗುತ್ತೆ. ಕೆಲವರು ಮಾಡೋ ಒಂದಷ್ಟು ಪೂಜೆಗಳನ್ನ ಕೇಳಿದ್ರೇ ಭಯ ಆಗುತ್ತೆ. ಎಲ್ಲೋ ಕಾಶಿನಲ್ಲೋ ಎಲ್ಲೋ ಅಗೋರಿಗಳು ಬೇರೆ ಥರದ್ದು ಒಂದಷ್ಟು ಪೂಜೆಗಳು ಮಾಡ್ತಾರೆ. ಅದು ಎಲ್ಲರಿಗೂ ಕಣ್ಣಿಗೆ ಕಾಣಿಸಂಗೆ ಮಾಡಿದ್ರೆ ಅದು ಓಕೆ. ಅದು ಬಿಟ್ಟು ಇಲ್ಲಿ ನಮ್ಮ ಸುತ್ತಮುತ್ತ ನಮ್ಮ ಸಮಾಜದ ಒಳಗಡೆ ಸ್ಮಶಾನಗಳಲ್ಲಿ ಹೋಗಿ ಕೆಲವೊಂದು ಏನು ಗೋರಿ ಇರುತ್ತೆ, ಗೋರಿ ಮೇಲೆ ಕುಂತು ಪೂಜೆ ಮಾಡೋದು ಇದ್ದಾವೆ. ಇನ್ನು ಕೆಲವೊಂದಷ್ಟು ನ್ಯೂಸ್ಗಳಿಗೆ ನಾವು ನೋಡಿರ್ತೀವಿ, ಕೆಲವು ಕೇಳಿರ್ತೀವಿ. ಈಗ ಎಲ್ಲೋ ಒಂದು ಕಡೆ ಬಾಣಂತಿದ್ದು ಇಲ್ಲಾಂದರೆ ಸಣ್ಣದು ಕೆಲವೊಂದಷ್ಟು ದಿನಗಳಲ್ಲಿ ಸತ್ತಿರೋ ಒಂದಷ್ಟು ವ್ಯಕ್ತಿಗಳು ಗುಣಿಗಳನ್ನ ತೋಡ್ಬಿಟ್ಟು ಆ ದೇಹನ ಎತ್ಕೊಂಡು ಹೋಗ್ತಾರೆ. ಇಲ್ಲ ಅದರಲ್ಲಿ ಏನೋ ಒಂದು ಪಾರ್ಟ್ಗಳು ಕಟ್ ಮಾಡಿ ಎತ್ಕೊಂಡು ಹೋಗ್ತಾರೆ, ಅವುಗಳನ್ನ ಸಾಧನೆಗೆ ಬಳಸ್ಕೊಳ್ತಾರೆ. ಇವೆಲ್ಲ ವಿಚಾರ ನಾವು ಕೇಳಿರೋದು. ಸೊ ಇವುಗಳದ್ದು ಹೆಂಗಿದೆ ಸರ್, ಸ್ಮಶಾನದ ಪೂಜೆಗಳಾಗ್ಬೋದು ಮತ್ತು ಈ ಒಂದು ಸಾಧನೆಗಳು, ಇದ್ರ ಬಗ್ಗೆ ತಿಳಿಸಿ. ಖಂಡಿತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸರ್, ಈಗ ಈ ಒಂದು ವಿಚಾರ ಮಾಡಬೇಕಂದ್ರೆ ನಾನು ಮೂಲವಾಗಿ ಬರ್ತೀನಿ. ಅಂದರೆ ಫಸ್ಟ್ ಸ್ಟಾರ್ಟಿಂಗ್ ಏನೋ ತೊಗೊಂಡ್ಬಿಡ್ತೀನಿ, ಇದೇನು ಅಂತ. ಇದನ್ನ ನಾವು ಮೂಲ ಮಾತಾಡ್ಬೇಕಂದ್ರೆ ಅಗೋರಿ ನಾಗಸಾಧುಗಳ ಬಗ್ಗೆ ಮಾತಾಡ್ಬೇಕಾಗತ್ತೆ. ಸೊ ಅಲ್ಲಿಂದನೇ ಬರಬೇಕು. ಹೌದು ನೋಡಿ, ಅಗೋರಿ ನಾಗಸಾಧು ಈ ಥರದ್ರಲ್ಲಿ 16 ಜನ ಅಗೋರಿಗಳಿದ್ದಾರೆ. ಅವ್ರನ್ನ ಬೇರೆ 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 ಒಂದು ಗ್ರೂಪಿಂದ ಕರೀತಾರೆ. ಆಯ್ತಾ? ಅಗೋರಿಗಳೇ ಬೇರೆ, ನಾಗಸಾಧುಗಳೇ ಬೇರೆ. ಈಗೇನಾಗೋಗಿದೆ ಇಲ್ಲಿ ನಮ್ಮ ಒಂದು ಇಂಡಿಯಾದಲ್ಲಿ ಅಂದರೆ ಅಗೋರಿ ಅಂತ ಹೆಸರಿಟ್ಕೊಳ್ಳೋದು, ಸುಮ್ಮನೆ ದೇವಸ್ಥಾನಗಳು ತಿರುಗೋದು, ಒಂದಷ್ಟು ಪ್ರಚಾರ ಮಾಡೋದು, ಮೀಡಿಯಾದಲ್ಲಿ ಕೂತ್ಕೊಂಡು ಯಂತ್ರ ಮಾರೋದು, ತಾಯ್ತಿಗಳನ್ನ ಮಾರೋದು, ಇದೆಲ್ಲ ತುಂಬ ಕೆಟ್ಟ ವಿಚಾರಗಳಿದ್ದು. ಅಗೋರಿ ನಾಗಸಾಧು ಅಂದರೆ ಅದಕ್ಕೊಂದು ದೊಡ್ಡ ಇತಿಹಾಸ ಇದೆ. ಈ ಅಗೋರಿ ಮತ್ತು ನಾಗಸಾಧುಗಳು ಯಾರ ಕಣ್ಣಿಗೂ ಕಾಣಿಸಲ್ಲ. ಅವ್ರು ಯಾವಾಗ ಕಾಣಿಸ್ತಾರೆ ಅಂದರೆ ಕುಂಭಮೇಳ ಅಂತ ನಡೆಯುತ್ತೆ. ಆ ಕುಂಭಮೇಳದ ಸಮಯದಲ್ಲಿ ಸ್ನಾನಕ್ಕೆ ಅಂತ ಬರ್ತಾರೆ. ರಿಯಲ್ ಅಗೋರಿ ನಾಗಸಾಧುಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಈಗ ಬಿಡಿ ಏನಾಗೋಗಿದೆ ಅಂದರೆ ಎಲ್ಲ ಡೂಪ್ಲಿಕೇಟ್ ಆಗೋಗಿದೆ. ಈಗ ಅವಧೂತರು ಅಂತ ಹೆಸರಿಟ್ಕೊಂಡು ಎಷ್ಟೋ ಜನ ನಾನು ಅವಧೂತರು ಅಂತ ಹೆಸರಿಟ್ಕೊಳ್ಳೋದು, ಏನೇನೋ ತೊಂದರೆಗಳು ಮೋಸಗಳು ಮಾಡೋದು, ಇದೆಲ್ಲ ನಡೀತಾ ಇದೆ. ಈಗ ಹಾಗೇನೆ ಈ ಅಗೋರಿ ನಾಗಸಾಧುಗಳಿದಾರಲ್ಲ, ಇವರು ಭಾರಿ ನಾವು ಅವ್ರು ಕರೆಕ್ಟಾಗಿರೋರು ನನ್ನ ಬಗ್ಗೆ ಹೇಳ್ಬೇಕಂದ್ರೆ ಇವ್ರು ಬಹಳ ಸಿದ್ಧಿ ಮಾಡ್ತಾ ಇರ್ತಾರೆ. ಇವರು ಕೆಲವರು ನೋಡಿ ಕಾಳಿಗೆ ಸಂಬಂಧಪಟ್ಟಂಗೆ ನಾಗಸಾಧುಗಳು ಅಗೋರಿಗಳು ಕೂತ್ಕೊಂಡು ಮಾಡ್ತಾ ಇರ್ತಾರೆ. ಕೆಲವರು ಭೈರವನಿಗೆ ಸಂಬಂಧಪಟ್ಟಂಗೆ ಮಾಡ್ತಾ ಇದ್ದಾರೆ. ಆಯ್ತಾ? ಮತ್ತೆ ಕೆಲವರು ವಿಶೇಷವಾಗಿರ್ತಕ್ಕಂಥ ತುಂಬ ದೊಡ್ಡ ಎನರ್ಜಿಗಳು, ಶೂಲಿನಿ, ಆ ಥರ ದೇವಿಗೆ ಸಂಬಂಧಪಟ್ಟಂಗೆ ಮಾಡ್ತಾ ಇರ್ತಾರೆ. ಈ ಥರ ಅವರು ಸಿದ್ಧಿ ಅಂತ ಮಾಡ್ಕೊಂಡ್ಮೇಲೆ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಯಾರಾದರೂ ಈ ಥರ ತಾಂತ್ರಿಕರು, ಕರೆಕ್ಟಾಗಿರ್ತಕ್ಕಂಥ ತಾಂತ್ರಿಕರು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ, ನನಗೆ ಇಂಥ ವಸ್ತುಗಳು ಬೇಕು, ಒಂದು ತಲೆ ಬುರುಡೆನೋ, ಒಂದು ಬಾಣಿತಿದ್ದು ಕೈಯೋ, ಕೈ ಮೂಳೆನೋ, ಇಂಥದ್ದೆಲ್ಲ ಬೇಕು ಅಂತ. ಏನಕ್ಕೆ ಅದನ್ನು ತಗೊಳ್ತಾರೆ ಅವರು ಅಂತ ಹೇಳಿದ್ರೆ, ಅವರು ಕೆಲವು ಬಂಧನಗಳನ್ನ ಮಾಡ್ತಾರೆ. ಕಟ್ಟು ಅಂತ ಹೇಳಿ ಕರಿತೀವಿ ನಾವು. ಕಟ್ ಮಾಡಕ್ಕೆ ಕೆಲವು ಕಟ್ಟುಗಳು ಮನುಷ್ಯನ ಇಡೀ ಒಂದು ಅವನ ದೇಹವನ್ನೇ ಕಟ್ಟಾಕುವಂಥ ಒಂದು ಪ್ರಯೋಗ. ಒಂದು ಮನುಷ್ಯನ ದೇಹ ಅಂದರೆ ಅದು ಒಂದು ಬ್ರಹ್ಮಾಂಡ, ಅದು ಇಡೀ ದೊಡ್ಡ ಬ್ರಹ್ಮಾಂಡ ಅದು. ಯಾಕಂದರೆ ಇದನ್ನು ತಂದೆ ತಾಯಿ ಕೊಡ್ಬೋದು, ಆದರೆ ಹೊರಗಡೆ ಇರ್ತಕ್ಕಂಥ ಇಂಜಿನ್ ಇರುತ್ತಲ್ಲ, ಮಿಷಿನು, ಅದೆಲ್ಲ ಭಗವಂತ ಮಾಡಿರೋದು. ಒಂದು ತೊಟ್ಟು ರಕ್ತ ಆದರೂ ಮಾಡೋಕ್ಕಾಗತ್ತಾ ಯಾರಾದರೂ? ಅಲ್ವಾ? ಸೊ ಈ ಥರದ ಒಂದು ವಿಚಾರದಲ್ಲಿ ಅವ್ರಿಗೂ ರಿಕ್ವೆಸ್ಟ್ ಮಾಡಿಕೊಂಡು ಈ ಒಂದು ತಾಂತ್ರಿಕ ರೀತಿಯಲ್ಲಿ ಇವರ ಒಂದು ಕೆಲವು ಅಂಗಾಂಗಗಳನ್ನ ಕಟ್ಟಾಕಕ್ಕೆ ಕಟ್ಟುಗಳನ್ನ ಮಾಡಕ್ಕೆ ಮಾಡ್ತಾರೆ. ಇನ್ನು ಎರಡನೇದೇನಂತ ಹೇಳಿದ್ರೆ, ತುಂಬ ಪ್ರಸಿದ್ಧಿ ಆಗಬೇಕು. ಅವ್ರು ಏನೇ ಕೆಲಸ ಮಾಡಿದ್ರು ಪ್ರಸಿದ್ಧಿ ಆಗಬೇಕು. ಅದಕ್ಕೋಸ್ಕರ ಮಾಂತ್ರಿಕ ಮಾಡೋಕ್ಕೆ ಅಂತ ಕೆಲವು ತಗೊಳ್ತಾರೆ. ಮತ್ತು ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂದರೆ, ಕೆಲವು ಮಕ್ಕಳಿಗೆ ತೊಂದರೆಗಳಿದ್ದಾಗ, ಏನಾದರೂ ಬಾಲಗ್ರಹ ಆಗಲಿ ಅಥವಾ ಅಪಮೃತ್ಯುಗಳಾಗಿ ಮಾಡೋವಂಥವ್ರಿಗೆ ಆಗುತ್ತೆ ಅಂತ ಅನ್ನೋರಿಗೆ ಅವ್ರನ್ನ ಕ್ಲಿಯರ್ ಮಾಡೋಕ್ಕೆ ಅಂತ ತಗೊಳ್ತಾರೆ. ಈ ಥರ ಎಲ್ಲ ಮಾಡೋದೇನೆಂದರೆ, ಇವ್ರು ತಗೊಂಡ್ಮೇಲೆ ಏನು ಮಾಡ್ತಾರೆ ಅಂದರೆ ಸ್ಮಶಾನ ಸಾಧನೆಯನ್ನು ಮಾಡ್ತಾರೆ. ಆ ತಗೊಂಡಿರೋಂಥ ಮೆಟೀರಿಯಲ್ನ XYZ, ಅದು ಹೆಸರು ಹೇಳೋದು ಬೇಡ, ಏನೋ ಒಂದು ತಲೆ ಬಣ್ಣನೋ ಮುಳೆನೋ ಅದು ಇದು ಅದನ್ನು ಏನು ಮಾಡ್ತಾರೆ ಅಂದರೆ ಗೋರಿ ಮೇಲೆ ಇಟ್ಬಿಟ್ಟು, ಗೋರಿ ಮೇಲೆ ಇಟ್ಟು ಇವ್ರು ಅದ್ರ ಮೇಲೆ ಕೂತ್ಕೊಳ್ತಾರೆ. ಅಗೋರಿ ಅಂದರೆ ಗೋರಿಯ ಮೇಲೆ ಇರ್ತಕ್ಕಂಥ ವಿಶೇಷ ಶಿವ ಅಂತ, ಶಿವನ ಶಕ್ತಿ ಅಂತ ಅಗೋರಿ ಅಂತ. ಅಂದರೆ ಅವನಿಗೆ ಇನ್ಯಾವುದೂ ಇಲ್ಲ, ದುಡ್ಡು ಗಿಡ್ಡು
ಆಸ್ತಿ ಬಂಗ್ಲೆ ಗಿಂಗ್ಲೆ ಎಲ್ಲ ಬಿಟ್ಬಿಟ್ಟಿದ್ದಾರೆ. ಅವ್ರನ್ನ ನಾವು ವಿಶೇಷವಾಗಿ ಅಘೋರಿ ಈಶ್ವರ ಅಂತ ಹೇಳಿ ಕರೀತೀವಿ. ಅಂತ ಶಿವಸ್ವರೂಪವಾಗಿರ್ತಕ್ಕಂಥವ್ರ ಕೈಯಲ್ಲಿ ತಗೊಂಡ್ಮೇಲೆ ಇವರು ಸಾಧನೆಯನ್ನು ಮಾಡ್ತಾರೆ. ಯಾಕಂದ್ರೆ ಅವ್ರಿಗೇನು ಬೇಡ, ಇವ್ರಿಗೆ ಬೇಕಲ್ಲ, ಇವ್ರ ಸಾಧನೆಗೆ ಬೇಕಲ್ಲ, ಇವ್ರ ಸಾಧನೆಗೆ ಬೇಕು ಅಂತ ಹೇಳಿ ಇವ್ರ ಸಾಧನೆಗೆ ಅಂತ ಕೂತ್ಕೊಳ್ತಾರೆ. ಒಂದು ಸಲ ಆ ಸಿದ್ಧಿ ಸಾಧನೆ ಆದ್ಮೇಲೆ ಇವರು ಈ ಥರ ವಿಚಾರಗಳಲ್ಲಿ ಇದನ್ನ ಉಪಯೋಗ ಮಾಡ್ತಾರೆ. ಕೆಲವರು ಕಪಾಲಿಕಾ ಅಂತಕ್ಕಂಥ ದೊಡ್ಡ ಒಂದು ಎನರ್ಜಿನ ಕ್ರಿಯೇಟ್ ಮಾಡಿ ಕೆಲವರಿಗೆ ತೊಂದರೆಗಳನ್ನ ಕೊಡೋದು. ಅಂದ್ರೆ ಪ್ರೇತಗಳು ಭೂತಗಳೆಲ್ಲ ಆ ಕಪಾಲಿಕನ ಕೈಯಲ್ಲಿ ಇರುತ್ತೆ. ಆ ಕಪಾಲಿಯನ್ನ ಕಳಿಸಿ ಅವ್ರ ಇಂಥ ಮನೆ ಹಾಳು ಮಾಡೋದ್ರೆ ಮಾಡ್ಬಿಡ್ತಾನೆ ಅವ್ನು ಕಪಾಲಿಕ. ಮತ್ತೆ ಇಂಥ ಮನೆ ಉದ್ಧಾರ ಮಾಡೋದ್ರೆ ಉದ್ಧಾರ ಮಾಡ್ಬಿಡ್ತಾನೆ. ಯಾರು ಸರ್ ಈ ಕಪಾಲಿಕ? ಯಾವ ಶಕ್ತಿ ಇದು? ಅದೇ ಶಿವನ ಒಂದು ಶಕ್ತಿ. ಇವಾಗ ಶಿವನಲ್ಲಿ 2 ಶಕ್ತಿ ಇದೆ. ಶಿವಶಕ್ತಿ ಬೇರೆ, ಶಕ್ತಿ ಅಂದ್ರೆ ದೇವಿ, ಶಿವನ ಜೊತೆಗೆ ಒಂದಾಗಿರುವಂತ ದೇವಿ ಶಿವಶಕ್ತಿ, ಅದು ಬೇರೆ. ಇದೇನು ಅಂದ್ರೆ ಪಾಸಿಟಿವ್ ಎನರ್ಜಿ, ನೆಗೆಟಿವ್ ಎನರ್ಜಿ. ಈಗ ಶಂಕರ ಅಂದ್ರೆ ಧ್ಯಾನದಲ್ಲಿ ಇರ್ತಕ್ಕಂಥ ಶಿವ, ಅವನು ನಾವು ಶಂಕರ ಅಂತ ಹೇಳಿ ಕರಿತೀವಿ. ವೀರಭದ್ರ ರೌದ್ರವಾಗಿರ್ತಾರೆ ಅಲ್ವಾ, ಮೃತ್ಯುಂಜಯ, ಕಾಲಭೈರವ, ಶಿವನ್ ಶಕ್ತಿಗಳು ತಾನೆ ಇವೆಲ್ಲ. ಹಾಗಾಗಿ ಸೌಮ್ಯವಾಗಿರುವಂಥ ಶಕ್ತಿ, ಬಹಳ ಉಗ್ರವಾಗಿರುವಂಥ ಶಕ್ತಿ. ಅದೇ ತರ ಕಪಾಲಿಕಾ ಅಂದ್ರೆ ಶಿವನ ಒಂದು ಗಣ ಅಂತ ಹೇಳಿ ಕರಿತೀವಿ ನಾವು. ಅಂದ್ರೆ ಶಿವನಿಗೆ ಒಂದು ಸೆಕ್ಯೂರಿಟಿ, ಒಂದು ಎಸ್ಕಾರ್ಟ್ ತರ. ಆ ಕಪಾಲಿಕನಿಗೆ ಏನು ಅಂದ್ರೆ ಇಡೀ ಸ್ಮಶಾನದಲ್ಲಿರುವಂತ ಪ್ರೇತಾತ್ಮಗಳ ಒಂದು ಇನ್ಚಾರ್ಜ್ ಎಲ್ಲ ಅವನ ಕೈಲಿ ಇರುತ್ತೆ, ಕಪಾಲಿಕನ ಕೈಲಿ. ಆ ಕಪಾಲಿಕ ಎಲ್ಲಿರ್ತಾನೆ ಅಂದ್ರೆ ಅದೇ ಮನುಷ್ಯನ ಈ ಒಂದು ತಲೆಬುರುಡೆ, ಬಾಣಂತಿ ಕೈ ಮೂಳೆ, ಆಯ್ತಾ, ಕಾಲ್ ಭಾಗ, ಇದರಲ್ಲೆಲ್ಲ ಇರ್ತಾರೆ, ಕಪಾಲಿಕ ಇರ್ತಾನೆ. ಆ ಕಪಾಲಿಕನ್ನ ಆಕ್ಟಿವ್ ಮಾಡಿಕೊಂಡು ಇವರು ಕೆಲವೆಲ್ಲ ತೊಂದರೆಗಳು, ಅಂದ್ರೆ ಈ ಕೆಲವೆಲ್ಲ ತೊಂದರೆಗಳಾಗಿರೋದು ಕ್ಲಿಯರ್ ಮಾಡಕ್ಕೆ ಅಥವಾ ತೊಂದರೆ ಕೊಡಕ್ಕೆ 2 ಥರನೂ ಇರ್ತಾರೆ ತಾಂತ್ರಿಕರು. ದಕ್ಷಿಣಾಚಾರ, ವಾಮಾಚಾರ ಆಚಾರಗಳಲ್ಲಿ ಈ ಥರದಲ್ಲಿ 16 ಚಾರಗಳಿದೆ. ಅದರಲ್ಲಿ ದಕ್ಷಿಣಾಚಾರ, ವಾಮಾಚಾರ ಅಂತಕ್ಕಂಥದ್ದು ಇರುತ್ತೆ. ಸೊ ಆ ವಾಮಾಚಾರದ ಮುಖಾಂತರ ತೊಂದರೆಗಳನ್ನ ಕೊಡೋದು, ವಾಮ ಮಾರ್ಗದಲ್ಲಿ ಅಂದ್ರೆ ಹಿಂದ್ಗಡೆ ರೂಟಲ್ಲಿ ಬಂದು ತೊಂದರೆ ಕೊಡೋದು, ಯಾರಿಗೂ ಗೊತ್ತಿಲ್ಲದೆ ಇರೋ ಥರ. ಅದಕ್ಕೆ ಈ ಥರ ಎನರ್ಜಿಗಳನ್ನ ಯೂಸ್ ಮಾಡ್ಕೊಳ್ಳೋದು. ಕಪಾಲಿಕ ಆಯ್ತಾ, ಬೇತಾಳ, ಕಪಾಲಿಕ, ಈ ಥರದನ್ನ ಯೂಸ್ ಮಾಡಿ ತೊಂದರೆಗಳನ್ನ ಕೊಡುವಂಥ ಒಂದು ಇದು ಇದೆ. ಹಾಗಾಗಿ ಈ ಒಂದು ಶಕ್ತಿಗಳನ್ನ ಉಪಯೋಗಿಸಿ ಒಳ್ಳೇದು ಮಾಡ್ತಾರೆ, ಬರೀ ಕೆಟ್ಟದೇ ಮಾಡ್ತಾರೆ ಅಂತ ಹೇಳ್ತಾ ಇಲ್ಲ ನಾನು. ಒಳ್ಳೇದನ್ನು ಮಾಡ್ತಾರೆ. ಯಾರಿಗಾದ್ರು ಏನಾದ್ರು ಒಂದು ದೊಡ್ಡ ದುಷ್ಟ ಪ್ರಯೋಗ ಆಗಿತ್ತು, ಈಗ ಒಂದು ಕಟ್ಟಿತ್ತು, ಚೌಡಿ ಕಟ್ಟು, ಈ ಥರ ಕಟ್ಟಿದ್ರೆ ಅದನ್ನ ಕ್ಲಿಯರ್ ಮಾಡೋದಕ್ಕೆ ಬೇಕಾಗತ್ತೆ, ಕ್ಲಿಯರ್ ಮಾಡ್ತಾರೆ. ಸ್ಮಶಾನ ಸಾಧನೆ ಬೇಕಾಗತ್ತೆ. ಕರೆಕ್ಟಾಗಿ ಯಾರು ಸ್ಮಶಾನ ಸಾಧನೆಯನ್ನು ಮಾಡಿರ್ತಾರೋ, ಇದಕ್ಕೆ ವರ್ಷಗಳ ಗಟ್ಟಲೆ ಕುತ್ಕೊಂಡಿರ್ತಾರೆ, ಅದೆಲ್ಲ ಸುಳ್ಳದು. ವರ್ಷಗಟ್ಟಲೆ ನಮ್ಗೆಲ್ಲ ಬೇಕಂತಿಲ್ಲ. ಕರೆಕ್ಟಾಗಿ ಸಿದ್ಧಿ ಮಾಡ್ಕೊಂಡವರು 16 ದಿವಸ ಕುತ್ಕೊಂಡ್ರೆ ಸಾಕು, ಅದ್ರ ಮೇಲೆ ಕುತ್ಕೊಂಡು ಸಿದ್ಧಿ ಮಾಡೋದು ಸಾಕು, ಅನುಕೂಲ ಆಗ್ಬಿಡತ್ತೆ. ಎಲ್ಲ ಫುಲ್ ಡೇ ಇಲ್ಲ ಅಂದ್ರೂ ಆ ಸಮಯಗಳು, ಕೆಲವೊಂದು ಸಮಯ ಇದೆ ಖಂಡಿತವಾಗ್ಲು. ಅದು ನಾವು ಸೂರ್ಯ ಅಸ್ತಮಾನ ಆದ್ಮೇಲೆ ನೋಡ್ತೀವಿ ಅದನ್ನ. ಯಾಕಂದ್ರೆ ಸೂರ್ಯ ಇರ್ಬೇಕಾದ್ರೆ ಆ ಎನರ್ಜಿ ಆಕ್ಟಿವ್ ಆಗಲ್ಲ. ಸೂರ್ಯ ಅಸ್ತಮಾನ ಆದ್ಮೇಲೆ ಎನರ್ಜಿಗಳು ಯಾವಾಗಲೂ ಆಕ್ಟಿವ್ ಆಗೋದು. ಸೊ ಆಕ್ಟಿವ್ ಆದಾಗ ಆ ಟೈಮಲ್ಲಿ ಇದು ಮಾಡ್ಬೇಕಾಗತ್ತೆ. ಯಾವುದು ಸ್ಮಶಾನ ಸಾಧನೆ, ಈ ಸತ್ತಂತ ಈ ತಗೊಳ್ಳೋದು, ಬುಡ್ಡೆಗಳನ್ನೆಲ್ಲ ಹೊರಗಡೆ ತೆಗೆಯೋದು, ಆಯ್ತಾ. ಸೊ ಅದರಿಂದ ಮಾಡುವಂಥ ಎನರ್ಜಿಗಳು ಅವ್ರ ಕೈಯಿಂದ ಕೊಟ್ಬಿಟ್ರೆ ಸಾಕು. ಅಘೋರಿ ನಾಗ ಸಾಧುಗಳ ಕೈಯಿಂದ ಅದನ್ನ ಕೊಟ್ಬಿಟ್ರೆ ಸಾಕು, ಅದು ತುಂಬ ದೊಡ್ಡ ಲೆವೆಲಲ್ಲಿ ಕೆಲಸ ಮಾಡುತ್ತೆ. ಈಗ ನಾನು ನೋಡಿ ಇಲ್ಲಿ ದೇವಿ ಹತ್ರ, ಯಕ್ಷಿಣಿ ಹತ್ರ ಒಂದು ಇಟ್ಟಿದ್ದೀನಿ, ಒಂದು ಮೂಲಿಕೆ ಇಟ್ಟಿದ್ದೀನಿ, ಇದನ್ನು ನನಗೆ ನಾಗ ಸಾಧುಗಳು ಕೊಟ್ಟಿರೋದು ಕಾಶಿಯಲ್ಲಿ, ಆಯ್ತಾ. ಇದು ಏನು ಕೆಲಸ ಮಾಡುತ್ತೆ ಅಂದರೆ, ಈ ಮೂಲಿಕೆ ನಿಮ್ಗೆ ನೋಡೋಕ್ಕೆ ಒಂದು ಏನೋ ಒಂದು ಮರದ್ದು ಒಂದು ಬಳ್ಳಿ ಥರ ಇದೆ. ಇದು ಏನು ಕೆಲಸ ಮಾಡುತ್ತೆ ಅಂದರೆ, ಇದರಲ್ಲಿರೋಂಥ ಎನರ್ಜಿ ಯಾವ ಥರ ಇದೆ ಅಂದರೆ, ಇದರಲ್ಲಿ ಯಾವುದೇ ನನ್ನ ಮುಂದೆ ಯಾವುದೇ ಒಂದು ಪ್ರೇತ ಬಂದು ಕೂತಿರಲಿ, ಯಾವುದೇ ನೆಗೆಟಿವ್ ಬಂದು ಕೂತಿರಲಿ, ಇಮಿಡಿಯೇಟಾಗಿ ನನಗದು ಸೂಚನೆ ಕೊಡುತ್ತೆ. ಮತ್ತು ಅದನ್ನು ಇಲ್ಲೇ ಕೂತಿದ್ದು ಆನ್ ಸ್ಪಾಟಲ್ಲೇ ಕ್ಲಿಯರ್ ಮಾಡಬೇಕು. ಆ ಥರದೊಂದು ಎನರ್ಜಿ ಅದರಲ್ಲಿದೆ. ಇದನ್ನ ನಾನು ಸಾಧನೆ ಮಾಡ್ಕೊಂಡಿದ್ದು. ಇವಾಗ ಅವ್ರು ಕೊಟ್ಟ ತಕ್ಷಣ ತಂದು ನಾನು ಇಟ್ಟಿರೋದಲ್ಲ, ಇದನ್ನಿಟ್ಟು ಇದ್ರ ಮೇಲೆ ಕೂತ್ಕೊಂಡು ಸಾಧನೆ ಮಾಡಿರೋದು. ಈ ಥರ ಸಾಧನೆ ಮಾಡಿದಾಗ ಮಾತ್ರನೇ ಸಾಧಕನ ಕೈಲಿ ಮಾತ್ರ ಈ ಸಾಧನೆ ಆಗುತ್ತೆ. ಈಗ ನಾನು ತಂದು ಇಟ್ಕೊಳ್ತೀನಿ, ನಾನು ಮಾಡ್ತೀನಿ, ಅದೆಲ್ಲ ಕೆಲ್ಸಕ್ಕೆ ಬರಲ್ಲ. ಹಾಗಾಗಿ ಇದಕ್ಕೆ ವಿಶೇಷವಾಗಿರ್ತಕ್ಕಂಥ ಒಂದು ಶಕ್ತಿ ಬೇಕಾಗತ್ತೆ. ಈಗ ಕೆಲವೊಂದು ಕಡೆ ಈ ಸಾಧನೆಗಳು ಮಾಡೋಕೆ ಹೋದವರು ಎಲ್ಲೋ ಮಿಸ್ ಆಗಿ ನಿರ್ಜನ ಜಾಗಗಳಲ್ಲೋ, ಸ್ಮಶಾನಗಳಲ್ಲೋ, ಇಲ್ಲ ನದಿ ತೀರಗಳಲ್ಲೋ ಸಾಧನೆ ಮಾಡಬೇಕಾದಾಗ ಅಲ್ಲಿ ಏನು ತೊಂದರೆ ಆಗುತ್ತೋ ಕೆಲವೊಂದು ಶಕ್ತಿಗಳು ನೋಡಿ ಭಯಪಟ್ಟು ಸತ್ತೋಗ್ತಾರೆ. ಸಾಕಷ್ಟು ಜನ ಸಾಧನೆಗಳು ಮಾಡಬೇಕಾದ್ರೆ ಸತ್ತಿರೋರು ಇದ್ದಾರೆ. ಈ ಉದಾಹರಣೆಗಳು ನಮಗೆ ಕಾಣಿಸ್ತವೆ, ಕೇಳಿದ್ದೀವಿ.
ಯಾಕೆ ಈ ತರ ಒಂದು ಸಾಧನೆಗೆ ಹೋದವ್ರು ಸತ್ತೋಗ್ತಾರೆ? ಶವ ಸಾಧನೆ ಕೇಳಿದಿರ ನೀವು? ಶವದ ಮೇಲೆ ಕುತ್ಕೊಂಡು ಸಾಧನೆ ಮಾಡೋದು. ಈ ಶವದ ಮೇಲೆ ಕುತ್ಕೊಂಡು ಅಮಾವಾಸ್ಯೆಯಿಂದ ಸಾಧನೆ ಸ್ಟಾರ್ಟ್ ಮಾಡ್ತಾರೆ, ಆಯ್ತಾ? 2 ಅಮಾವಾಸ್ಯೆ, 1 ಹುಣ್ಣಿಮೆ, ಒಟ್ಟು 45 ದಿನದ ಹೆಚ್ಚು ಕಡಿಮೆ ಲೆಕ್ಕ ಇಟ್ಕೊಳ್ಳಿ. ಆ ಸಾಧನೆ ಬಹಳ ಭಯಂಕರವಾಗಿರುತ್ತೆ, ಶವ ಸಾಧನೆ. ಅದ್ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಸಾಧನೆ ಮಾಡ್ತಾ 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 1 ಅಮಾವಾಸ್ಯೆ ದಾಟಿದ ತಕ್ಷಣ ಹೆಣನ ಹೊರಗಡೆ ತೆಗಿತಾರೆ. ಇವರೇ ತೆಗಿತಾರೆ. ತೆಗೆದು ಅದನ್ನ ಒಂದು ಮಂಡಲ ಮಾಡಿ, ಮಂಡಲದ ಮೇಲೆ ಆ ಹೆಣನ ಮಲಗಿಸಿ ಅದ್ರ ಮೇಲೆ ಕುತ್ಕೊಂಡು ಸಾಧನೆಗೆ ಪ್ರಾರಂಭ ಮಾಡ್ತಾರೆ. ಪ್ರಾರಂಭ ಮಾಡಿದಾಗ ಏನಾಗುತ್ತಂದ್ರೆ, ಈ ಏನು ಇವರು ಮಂತ್ರೋಚ್ಚಾರಣೆ ಮಾಡ್ತಾರೆ, ಮತ್ತೆ ಅದಕ್ಕೆ ಒಂದು ದೇವಿದು ಒಂದು ಏನೋ ಒಂದು ಅವ್ರಿಗೆ ಆಕ್ಟಿವಿಟಿ ಇರಲ್ಲ. ದೇವಿದು ಅಂತಲ್ಲ, ಯಾವುದೇ ಎನರ್ಜಿ ಆಗಲಿ ಇವ್ರಿಗೆ ಆಕ್ಟಿವ್ ಪಾಸಿಟಿವ್ ಆಗಿರಲ್ಲ. ಇವರು ಹೊಸದಾಗಿ ಏನೋ ಒಂದು ಕಲ್ತ್ಕೊಂಡು ನಾನು ಮಾಡ್ತೀನಿ ನೋಡೋಣ, ಒಂದು ಸ್ವಲ್ಪ ಏನೋ ಒಂದು ಸಮಾಜದಲ್ಲಿ ದೊಡ್ಡ ವ್ಯಕ್ತಿಗಳಾಗೋಣ, ದುಡ್ಡು ಮಾಡೋಣ ಅಂತ ಕೂತಿರ್ತಾರೆ. ಅದು ಏನಾಗ್ಬಿಡುತ್ತೆ ಅಂದರೆ, ಈ ಎನರ್ಜಿಗಳಿದೆಯಲ್ಲ, ನೆಗೆಟಿವ್ ಎನರ್ಜಿಗಳು, ಅದು ಏನು ಮಾಡುತ್ತೆ ಅಂದರೆ ಇವ್ರಿಗೆ ಭ್ರಮೆ ಹುಟ್ಟಿಸುತ್ತೆ. ಆ ಹೆಣ ಬಂದು ಎದುರು ಕೂತ್ಕೊಂಡಿರೋ ಥರನೋ, ಕಣ್ಣು ಬಿಟ್ಟಿರೋ ಥರನೋ, ಇವ್ರಿಗೆ ಹೊಡೆದಿರೋ ಥರನೋ, ಅಥವಾ ಇವ್ರನ್ನ ತಳ್ಳಿಬಿಟ್ಟಿರೋ ಥರನೋ. ಸೊ ಭ್ರಮೆನಾ ಇಲ್ಲ ಒರಿಜಿನಲಿ ಹಂಗಾಗುತ್ತಾ? ಅಲ್ಲ, ರಿಯಲ್ ಆಗಿ ಹಂಗಾಗುತ್ತೆ. ಅದು ನೆಗೆಟಿವ್ ಎನರ್ಜಿ ಮಾಡೋವಂಥ ಕೆಲಸಗಳದು. ಅದನ್ನೆಲ್ಲ ಮೀರಿ ಕೂತ್ಕೋಬೇಕು ಇವರು. ಫುಲ್ಲು ಇವ್ರು ಹೆಂಗೆ ಹೋಗ್ಬೇಕಂದ್ರೆ, ಇಡೀ ಪ್ರಪಂಚನೇ ಬಿಟ್ಟು ಯೂನಿವರ್ಸಲ್ ಕನೆಕ್ಟ್ ಆಗೋ ಥರ ಒಂದು ಧ್ಯಾನದಲ್ಲಿ ಹೋಗ್ಬಿಡ್ಬೇಕು ಅವರು. ಅಷ್ಟೋ ಟ್ರಾವೆಲ್ ಮಾಡಿ ಹೋಗ್ಬಿಡ್ಬೇಕು. ಹೋದಾಗ ಇವ್ರಿಗೆ ಇಲ್ಲೇನು ನಡೆದ್ರೂ ಏನೂ ಇಲ್ಲ. ಕೊನೆಗೆ ಇವ್ರಿಗೆ ಏನು ಆ ಶವ ಸಾಧನೆಯಲ್ಲಿ ಏನು ಕೂತಿರ್ತಾರೆ ಇವರು, ಕೊನೆಗೆ ಆ ಎನರ್ಜಿನ, ಯಾವ ಎನರ್ಜಿನ ಕರೀತಾ ಇದ್ದಾರೆ, ಆ ಎನರ್ಜಿ ಬಂದು ಇವರಿಗೆ ಒಂದು ಅನುಗ್ರಹ ಮಾಡಿಬಿಡುತ್ತೆ, ಸಿದ್ಧಿ ಮಾಡಿಬಿಡುತ್ತೆ, ಅನುಕೂಲ ಮಾಡಿಬಿಡುತ್ತೆ. ಸೊ ಹಿಂಗೆ ಮಾಡೋದು ತುಂಬ ಕಷ್ಟ ಇದೆ. ಶವ ಸಾಧನೆ ಮಾಡೋದು ತುಂಬಾ ಕಷ್ಟ. ಕೆಲವರೆಲ್ಲ ನಾನು ಮಾಡ್ತೀನಿ ಅಂತ ಹೇಳಿಬಿಟ್ಟು ಸುಮ್ಮನೆ ನಾಟಕ ಮಾಡ್ಬೋದು ಅಷ್ಟೇ. ಆದರೆ ಶವ ಸಾಧನೆ ತುಂಬ ದೊಡ್ಡ ತಪಸ್ಸು ಮಾಡಬೇಕು. ಅದು ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ವಿಶೇಷವಾಗಿ ಈ ಅಘೋರಿಗಳು, ನಾಗಸಾಧುಗಳು ಎಲ್ಲನೂ ಬಿಟ್ಬಿಟ್ಟಿರ್ತಾರೆ ಇವರು. ಇವ್ರಿಗೇನು ಬೇಕಾಗಲ್ಲ. ಇಂಥವ್ರು ಏನು ಮಾಡ್ತಾರೆ ಅಂದರೆ, ಗುರು ಮುಖೇನ ಇವ್ರ ಗುರುಗಳು ಸತ್ತ ಮೇಲೆ ಆ ಗುರುಗಳ ತಲೆ ಬುರುಡೆ ಇವ್ರು ಇಟ್ಕೊಂಡಿರ್ತಾರೆ. ಅವ್ರ ಗುರುಗಳದ್ದೇ ಅಘೋರಿ ನಾಗಸಾಧುಗಳು ಇಟ್ಕೊಂಡಿರ್ತಾರೆ. ಆ ತಲೆ ಬುರುಡೆನ ಆ ಶವದ ಎದೆ ಮೇಲೆ ಇಟ್ಬಿಟ್ಟು ಇವರು ಅಲ್ಲಿ ಕುತ್ಕೊಳ್ಳೋದೆ, ಅದ್ರ ಮುಂದೆ ಕುತ್ಕೊಳ್ಳೋದು, ಮೇಲೆ ಕುತ್ಕೊಂಡು ಈ ಸಾಧನೆ ಸ್ಟಾರ್ಟ್ ಮಾಡೋದು. ಅವ್ರಿಗೇನಂದ್ರೆ ಇದೊಂದು ಆಸನ, ಇನ್ನೇನು ಅಲ್ಲ. ಅಲ್ಲಿ ತಲೆ ಬುರುಡೆನೇ ಈಶ್ವರ, ಇದು ಶವ ಬಂದು ಒಂದು ಆಸನ, ಶವಾಸನದ ಮೇಲೆ ಕೂತ್ಕೊಂಡು ಇದನ್ನ ಶವ ಸಾಧನೆ ಮಾಡ್ತಾರೆ. ಮಾಡಿದಾಗ ಇವರಿಗೆ ಪ್ರತ್ಯಕ್ಷವಾಗಿ ದೇವ್ರು ಬರ್ತಾನೆ. ದೇವ್ರು ಬಂದು ಇವರಿಗೆ ಅನುಗ್ರಹ ಮಾಡಿಕೊಡ್ತಾನೆ. ಒಂದು ಸಲ ಅನುಗ್ರಹ ಮಾಡಿದ್ಮೇಲೆ, ಅದಕ್ಕೆ ಹೇಳೋದು, ಈ ಶವಾಸನ ಮಾಡ್ಕೊಂಡವ್ರು ಇದೆಲ್ಲ ಇವರು ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳೀತಾರೆ, ತುಂಬಾ ದೊಡ್ಡದಾಗಿ. ಅಷ್ಟೇ ಧೈರ್ಯ ಸಾಧನೆಗಳು ಮಾಡೋದಕ್ಕೆ ಶಕ್ತಿ, ಅವರು ಮೆಂಟಲಿ ಅಷ್ಟು ಸ್ಟ್ರಾಂಗ್ ಇರಬೇಕು. ಕೆಲವರು ಹೇಳ್ತಾರೆ ಇದರಲ್ಲಿ. ಸೊ ಕೆಲವು ಸಾಧನೆಗಳು ಸತ್ತಿರೋ, ಈಗ ರೀಸೆಂಟ್ ಸತ್ತಿರೋ ಹೆಣ್ಣು ಮಕ್ಕಳು ಶವಗಳು, ಯಾವುದಾದ್ರು ಹೆಣ್ಣುಗಳು ಸತ್ತಿದ್ರೆ ಆ ದೇಹ ತೆಗೆದು ಅದ್ರ ಜೊತೆ ಸಂಭೋಗ ಮಾಡಿ ಈ ಒಂದು ಸಾಧನೆಗಳು ಬೇರೆ ಮಾಡೋದು, ಇವೆಲ್ಲ ಒಂದಷ್ಟು ಕೇಳಿದ್ದೀವಿ. ಸೊ ಇದ್ಯಾವ ಥರದ್ದು ಸರ್? ಇದು ಏನಾಗುತ್ತಂದ್ರೆ ತಾಂತ್ರಿಕ್ ಸೆಕ್ಸ್ ಅಂತ ಇದೆ. ಸೊ ಇದಿದೆ, ಆಯ್ತಾ? ತಾಂತ್ರಿಕ್ ಸೆಕ್ಸ್, ತಾಂತ್ರಿಕ್ ಮುಖಾಂತರ ಆ ಎನರ್ಜಿ ಇದೆಯಲ್ಲ, ಇವರು ಯಾವ ಹುಡುಗಿ ಜೊತೆನೂ ಸಂಪರ್ಕ ಮಾಡಿರ್ಬೋದು, ಯಾರ ಜೊತೆನೂ ಸಂಪರ್ಕ ಮಾಡಿರಬಾರ್ದು ಇವರು. ಬಿಫೋರ್ ಇವ್ರು ಕ್ಲಿಯರ್ ಆಗಿರ್ಬೇಕು. ಆ ಥರ ಇದ್ದಾಗ ಇವ್ರು ಮಾಡೋವಂಥ ಒಂದು ಸಾಧನೆ ಇದೆ. ಅದು ಏನಾಗತ್ತಂದ್ರೆ ಅಥರ್ವಣ ವೇದದಲ್ಲಿ ಒಂದು ಭಾಗ ಇದೆ ಅದು. ಸೊ ಆ ಒಂದು ಸಾಧನೆಯಲ್ಲಿ ಇವ್ರು ಏನು ಮಾಡ್ತಾರಂದ್ರೆ, ಇವರ ಎನರ್ಜಿ, ಇವ್ರು ಸಂಭೋಗ ಮಾಡಿದಾಗ ಆ ಒಂದು ಎನರ್ಜಿ ಅದಕ್ಕೆ ಪಾಸ್ ಆಗಿ ರಿವರ್ಸ್ ಇವರಿಗೆ ಪಾಸಿಟಿವ್ ಎನರ್ಜಿ ಇವ್ರಿಗೆ ಬಂದ್ಬಿಡುತ್ತೆ. ಇವರಲ್ಲಿರೋ ನೆಗೆಟಿವ್ ಎಲ್ಲ ಹೋಗ್ಬಿಡುತ್ತೆ. ಹೌದಾ? ಹಾಂ. ಸೊ ಇದು ಇದೆ ವಿದ್ಯೆ ಇದೆ ಇದು. ಅದೇ ಹೇಳಿದ್ನಲ್ಲ, ತುಂಬ ಕಠಿಣ ಇದು ವಿದ್ಯೆ, ಕಠಿಣವಾಗಿರ್ತಕ್ಕಂಥ ವಿದ್ಯೆ. ಇದೆಲ್ಲ ಸುಮ್ಮನೆ ಬಾಯಿ ಮಾತಲ್ಲಿ ಹೇಳುವಂಥದ್ದೆಲ್ಲ. ಎಷ್ಟೋ ಜನ ಇದನ್ನೆಲ್ಲ ಟ್ರೈ ಮಾಡಕ್ಕೆ ಹೋಗಿ ಅಲ್ಲೇ ಸ್ಪಾಟಲ್ಲೇ ಹೋಗ್ಬಿಟ್ಟಿದ್ದಾರೆ ಎಷ್ಟೋ ಜನ. ಮತ್ತೆ ಅದು ಅರ್ಧಂಬರ್ಧ ಮಾಡಿಕೊಂಡು ಹುಚ್ಚಿ ಹಿಡಿದವರು ಇದ್ದಾರೆ, ತಲೆ ಕೆಟ್ಟಿದ್ದು ಇದೆ ಅವರಿಗೆ. ಸೊ ಹಂಗೆಲ್ಲ ಇದೆ. ಹಾಗಾಗಿ ಇದೆಲ್ಲ ಸ್ವಲ್ಪ ಗುಪ್ತವಾಗಿರ್ತಕ್ಕಂಥ ತಾಂತ್ರಿಕ ವಿದ್ಯೆಗಳಿದು. ತಾಂತ್ರಿಕದಲ್ಲಿ ಇರೋವಂಥ ವಿದ್ಯೆಗಳಿವೆಲ್ಲ. ಹಾಗಾಗಿ ಈ ಶವ ಸಾಧನೆ ಮತ್ತೆ ನೀವು ಏನು ಹೇಳ್ತಾ ಇದ್ದೀರಾ ಇವಾಗ, ಈ ಥರ ಸಾಧನೆಗಳೆಲ್ಲ ಇದೆಯಲ್ಲ, ಇದು ತುಂಬ ಡೇಂಜರ್ ಇದು. ಮತ್ತೆ ಇನ್ನೊಂದು ವಿಚಾರ ನಾನು ಹೇಳಕ್ಕೆ ನಿಮ್ಗೆ ಇಷ್ಟಪಡ್ತೀನಿ. ನೋಡಿ, ಅಘೋರಿ ನಾಗಸಾಧುಗಳ ಬಗ್ಗೆ ಹೇಳ್ತಾ ಇರ್ಬೇಕಾದ್ರೆ, ಯಾವುದೇ ಅಘೋರಿ ಆಗಲಿ ನಾಗಸಾಧು ಆಗಲಿ ಯಾವುದೇ ತಾಂತ್ರಿಕ ಮಾಡೋಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ, ಶಕ್ತಿ ಇಲ್ಲ. ಅವ್ರಿಗೆ ಏನಕ್ಕೆ ಬೇಕು ತಾಂತ್ರಿಕ ಮಾಡೋದು?
ಈಗ ನನ್ನ ಹತ್ರನೇ ಕೆಲವರೆಲ್ಲ ಬರ್ತಾರೆ, ಹ್ಮ್ ಯಾರಾದ್ರೂ ಪವರ್ಫುಲ್ ಆಗಿರುವಂಥ ಅಗೋರಿಗಳ ಹತ್ರ, ನಾಗಸಾಧುಗಳ ಹತ್ರ ಹೋಗಿ ನಾವು ಮಾಡಿಸ್ಕೊಂಡ್ವಿ ಅಂತ ಹೇಳ್ತಾರೆ. ಅವ್ರು ಯಾಕೆ ಮಾಡ್ಕೊಡ್ತಾರೆ? ಅವ್ರಿಗೇನ್ ಬೇಕು? ಅವರೇ ಭಸ್ಮ ಹಚ್ಕೊಳ್ಳೋದು. ಅವ್ರಿಗೆ ಆಸೆನೇ ಇರೋಲ್ಲ. ಆಸೆನೇ ಇಲ್ಲ ಭಸ್ಮ ಹಚ್ಕೊಳ್ಳೋದು. ಯಾರು ಮಾಡ್ತಾರೆ ಅಂದ್ರೆ ದೊಡ್ಡ ಫ್ರಾಡ್ ಇರ್ತಾರಲ್ಲ, ಆ ಫ್ರಾಡ್ಗಳು ಏನ್ ಮಾಡ್ತಾರೆ ಅಂದ್ರೆ, ನಾನು ಅಗೋರಿ ಅಂತ ಸ್ವಲ್ಪ ವೇಷ ಗೀಷ ಎಲ್ಲ ಮಾಡ್ಕೊಂಡು ನಾನು ಈ ಸಿದ್ಧಿ ಕೊಡ್ತೀನಿ, ಆ ಸಿದ್ಧಿ ಕೊಡ್ತೀನಿ ಅಂತ ಈ ಮೀಡಿಯಾಗಳೆಲ್ಲ ಪ್ರಚಾರ ಮಾಡಿ ಅವ್ರಿಗೊಂದಷ್ಟು ತಲೆ ಕೆಡಿಸಿ, ಆಯ್ತಾ, ನವಕಾಳಿ ಸಿದ್ಧಿ ಅಂತೆ ನವಕಾಳಿ ಸಿದ್ಧಿ, ಈ ಥರದ ಕಾಳಿ ಸಿದ್ಧಿಗಳನ್ನೆಲ್ಲ ಕೊಡ್ತೀನಿ ಅಂತ ಹೇಳಿ ಮೋಸ ಮಾಡಿ ಅವ್ರಿಗೊಂದಷ್ಟು ತಲೆ ಮೇಲೆ ಒಂದಷ್ಟು ದುಡ್ಡು ಕಿತ್ಕೊಂಡು ಕಳಿಸ್ಬಿಡ್ತಾರೆ. ತಗೊಂಡವ್ರಿಗೂ ಯೂಸ್ ಇಲ್ಲ, ಕೊಟ್ಟವನಿಗೆ ಲಾಭ ಆಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಈ ಥರ ಒಂದು ಕಾನ್ಸೆಪ್ಟ್ ಇದೆ. ಹಾಗಾಗಿ ನಾನು ಜನಗಳಿಗೆ ಎಚ್ಚರಿಕೆ ಕೊಡೋದೇನೆಂದರೆ, ಅಗೋರಿ ನಾಗಸಾಧುಗಳೆಲ್ಲ ಏನು ಮಾಡ್ತಾರೆ ಅಂದರೆ, ಈ ತಾಂತ್ರಿಕಕ್ಕೆ ಹೆಲ್ಪ್ ಮಾಡ್ತಾರೆ ಅವರು. ಅವ್ರ ಕೈಯಿಂದ ಒಂದು ಇಡೀ ಬೂದಿ ಕೊಟ್ಟರೆ, ಏನೋ ಒಂದು ವಸ್ತುವನ್ನು ಕೊಟ್ಟರೆ, ವಸ್ತುವನ್ನು ನಾನು ಹೇಳಿದ್ನಲ್ಲ XYZ ಇದೆಯಲ್ಲ, ಇದೆಲ್ಲ ಈ ಥರದ ವಸ್ತುಗಳನ್ನ ಕೊಟ್ಟರೆ ಅದನ್ನು ಇಟ್ಕೊಂಡು ಸಾಧನೆ ಮಾಡಿ ತಾಂತ್ರಿಕರು ಜನಗಳಿಗೆ ಕೆಲಸ ಮಾಡಿಕೊಡ್ತಾರೆ. ಇದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಹಾಗಾಗಿ ಇದು ತುಂಬ ನಿಗೂಢವಾಗಿರ್ತಕ್ಕಂಥ ವಿದ್ಯೆ ಇದು. ಸೂಪರ್. ಸೊ ಕೆಲವೊಂದು ಸ್ಮಶಾನಕ್ಕೆ ಸಂಬಂಧಪಟ್ಟಂತೆ ವಿಚಾರಗಳು ತಿಳಿಸಿದ್ದೀರಾ. ನೆಕ್ಸ್ಟ್ ಇನ್ನು ಈ ಕೇರಳ ಪದ್ಧತಿಗಳ ಬಗ್ಗೆ ಮಾತಾಡೋಣ. ಸೊ ಅವು ಕೂಡ ಪೂಜೆ ವಿಧಾನಗಳು, ಅಲ್ಲಿ ಕೂಡ ಸಾಧನೆಗಳು ಮಾಡ್ಕೊಳ್ಳೋರು. ಹೌದು. ಕುಟ್ಟಿ ಚಾತ ಇವೆಲ್ಲ ಸಾಧನೆಗಳು. ಹೌದೌದು, ಖಂಡಿತ ಖಂಡಿತ. ಕೇರಳದಲ್ಲಿ ಈ ಒಂದು ಮಾಂತ್ರಿಕರು ತಾಂತ್ರಿಕರ ವಿಷಯದಲ್ಲಿ ಅವರು PhD ಮಾಡಿದ್ದಾರೆ ಅನ್ನೋ ಲೆಕ್ಕಕ್ಕೆ ನಮ್ಮ ತಲೆಗಳಲ್ಲಿ ಕೇರಳಕ್ಕೆ ಹೋಗಿದ್ದಾರೆ ಪೂಜೆ ಮಾಡಿಸ್ಕೊಂಡು ಬರ್ತಾರೆ ಅಂತ. ಸೊ ಅದ್ರ ಬಗ್ಗೆ ಮಾತಾಡೋಣ ಸರ್. ಈಗ ಇದು ಕೇರಳ ಬಂದು ದೇವಭೂಮಿ, ಆಯ್ತಾ. ನಾನು ಕೇರಳದಲ್ಲಿದ್ದವನು, ಕೆಲವು ಸಾಧನೆಗಳನ್ನ ಮಾಡಿದವನಲ್ಲಿ ಕೇರಳದಲ್ಲಿ. ಹಾಗಾಗಿ ವಿಡಿಯೋದಲ್ಲಿ ಮಾತಾಡೋಣ ಖಂಡಿತವಾಗ್ಲು. ಸೊ ವೀಕ್ಷಕರೇ, ನೆಕ್ಸ್ಟ್ ವಿಡಿಯೋದಲ್ಲಿ ಮಿಸ್ ಮಾಡದೆ ನೋಡಿ, ಸಂತೋಷ ಪಟ್ಟರ ಜೊತೆ ಮತ್ತಷ್ಟು ವಿಚಾರಗಳನ್ನ ಮಾತಾಡ್ತಾ ಹೋಗ್ತೀನಿ. ನಮಸ್ಕಾರ.